ಸೊ ಈ ವಿಚಾರವನ್ನು ಎತ್ತಿನಹೊಳೆಯಲ್ಲಿ ಏನು ಒಂದು ಐತಿಹಾಸಿಕವಾದಂಥ ಈ ಯೋಜನೆ ವಿಶೇಷವಾಗಿ ಕುಡಿಯೋ ನೀರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ಭಾಗ ರಾಮನಗರದ ಭಾಗ, ಸ್ವಲ್ಪ ಭಾಗ, ಜಾಸ್ತಿ ಇಲ್ಲ ರಾಮನಗರಕ್ಕೆ, ಈ ಬೆಂಗಳೂರಿಗೆಲ್ಲ ಈ ಬಾರ್ಡ್ರ್ನಲ್ಲಿ ತುಮಕೂರು, ಸ್ವಲ್ಪ ಚಿಕ್ಕಮಗಳೂರು, ಆಮೇಲೆ ಹಾಸನ ಜಿಲ್ಲೆ, ಈ ಹಾಸನ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರ ಮುಖಂಡಗಳಿಗೆ, ಪಕ್ಷ ಭೇದವರಿಗೆ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ಬಂದು ಈ ಒಂದು ಶುಭ ಸಮಾರಂಭದಲ್ಲಿ, ನನಗೆ ಇನ್ವಿಟೇಷನ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಳ್ಳೋದು ಬೇಡ. ಇದೇ ಸರ್ಕಾರದ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಗಳಿಗೆ ಮಾತ್ರ ನಾನು ಇನ್ವಿಟೇಷನ್ನ ಕಳಿಸ್ಕೊಡ್ಬೋದು. ಮಿಕ್ಕಿದ್ದವ್ರಿಗೆಲ್ಲ ಮಾಧ್ಯಮದ ಮುಖಾಂತರನೇ ನಾನು ಆಹ್ವಾನಿಸ್ತೇವೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಹ್ವಾನಿಸ್ತೇವೆ, ಟಿವಿಗಳ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಬಂದು ಈ ಶುಭ ಸಂದರ್ಭದಲ್ಲಿ, ಶುಭ ದಿನ, ರೈತರಿಗೆ ಅನುಕೂಲ ಆಗೋಂಥದ್ದು ಕೂಡ, ಅಂತರ್ಜಲ ಹೆಚ್ಚಿಸ್ಲಿಕ್ಕೆ ಕೂಡ, ಕುಡಿಯೋ ನೀರಿನ ಜೊತೆಯಲ್ಲಿ ಅಂತರ್ಜಲ ಕೂಡ ಹೆಚ್ಚಲಿಕ್ಕೆ ಕೆಲವು ಭಾಗದಲ್ಲಿ ಈ ಕೆರೆ ತುಂಬುವಂಥ ಕಾರ್ಯಕ್ರಮ ಕೂಡ ಇದೆ. ಆ ದೃಷ್ಟಿಯಿಂದ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ಇದನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಂಬರ್ 1. ಇನ್ನೇನಾರು ಇದ್ರ ಬಗ್ಗೆ ಏನಾರು ಹೇಳೋದಿದೆಯಾ? ಅಷ್ಟೇ ಇಲ್ಲ. ಓಕೆ. ಸೊ ಆಮೇಲೆ ನಾನು ಬರುವಾಗೆ ಆಗಿತ್ತು, ಈಗೇನಾಗಿದೆ, ಏನೇನು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಸ್ಮಾಲ್ ನೋಟ್ ಕೂಡ ರೆಡಿ ಮಾಡಿದ್ದೀವಿ. ಅದು ನಿಮಗೆಲ್ಲ ಕಳಿಸ್ಕೊಡ್ತೀನಿ, ಮೀಡಿಯಾಗೆ ಕಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಮಾಡೋರಿದ್ದೇವೆ. ಆಮೇಲೆ ವಾಟರ್ ಪೊಲ್ಯೂಷನ್, ಆಮೇಲೆ ತುಂಗಭದ್ರಾ ವಿಚಾರದಲ್ಲಿ ಅದು ಭಾಳ ಜನ ಟೀಕೆಗಳನ್ನು ಮಾಡ್ತಾಯಿದ್ರು. ನಾನೊಂದು ಮಾತು ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ನಾನೇ ಮಧ್ಯರಾತ್ರಿ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ನಾನು ಆ್ಯಕ್ಷನ್ನಲ್ಲಿದ್ದು ಯಾರ್ಯಾರಿಗೆ ಏನೇನು ಗೈಡೆನ್ಸ್ ಕೊಡಬೇಕೆಲ್ಲ ಕೊಟ್ಟು, ಕೆಲವರೆಲ್ಲ ಓಪನ್ ಮಾಡಿಬಿಡಿ ಗೇಟು ಅಂತೆಲ್ಲ ಭಾಳ ಜನ ನನಗೆ ಒತ್ತಡ ಇರ್ತಾಯಿದ್ರು. ನಾನು ಯಾವ ಒತ್ತಡಕ್ಕೂ ಮಣಿಲಿಲ್ಲ. ನಮ್ಮದೇ ಆದಂಥ ಟೆಕ್ನಿಕಲ್ ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು, ರೈತರುಗಳು ಕೂಡ ನಮಗೆ ಬೆಳೆ ನಾಶ ಆಗ್ತದೆ ಅಂತ ಕೂಡ ಕೆಲವರೆಲ್ಲ ಮಾತಾಡ್ತಾಯಿದ್ರು. ನನಗೆ ಬೆಳೆಕ್ಕಿಂತ ಡ್ಯಾಮ್ ಮುಖ್ಯ ಅಂಥೇಳಿ ತೀರ್ಮಾನ ಮಾಡಿ, ಸೊ ನಾವು ತಕ್ಷಣ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರನ್ನು ಬಿಡುಗಡೆ ಮಾಡಿ, ತಕ್ಷಣ ನಾನು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು, ಅಲ್ಲಿ ಸ್ಥಳೀಯ ಮುಖಂಡಗಳೆಲ್ಲ ಹೋಗಿ ಅನೇಕ ತೀರ್ಮಾನವನ್ನು ಮಾಡಿದು. ತಕ್ಷಣ ನಾನು ನಮ್ಮ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ತುಂಗಭದ್ರಾ ಡ್ಯಾಮ್ ಸಂಬಂಧಪಟ್ಟಂತೆ, ಆ ಇಂಜಿನಿಯರ್ಸ್ ಎಲ್ಲ ಭಾಳ ಆಪ್ಟಾಗೆ ಟೈಮ್ಲಿ ಡಿಸಿಷನ್ಸ್ಗೆ ಅವರು ಕೂಡ ಸಹಕಾರವನ್ನು ಕೊಟ್ಟು, ಎಕ್ಸ್ಪರ್ಟ್ಸ್ನೆಲ್ಲ ಕನ್ಸಲ್ಟ್ ಮಾಡಿ, ತಕ್ಷಣ ನಮ್ಮ ಪ್ಲ್ಯಾನ್ ಕೂಡ ಏನಿತ್ತು, ಆ ಒಂದು ಗೇಟಿಂದು ಏನು ಹಿಂದೆ ಪ್ಲ್ಯಾನ್ ಮಾಡಿದರು, ಅದೆಲ್ಲ ಪ್ಲ್ಯಾನ್ ಎಲ್ಲ ತೆಗೆದು ವಿತಿನ್ 3 hours ಆ ಕೆಲವು ಫ್ಯಾಕ್ಟ್ರಿಗಳಿಗೆ ಅದನ್ನು ತಲುಪಿಸಿ, ಸೊ ಆ ಇಂಜಿನಿಯರಿಂಗ್ ಸಂಸ್ಥೆಗಳು 3 ಇಂಜಿನಿಯರ್ ಸಂಸ್ಥೆ ಜೊತೆಗೆ JSW ಕೂಡ, ಅವರು ಕೂಡ ನಮಗೆ ಸ್ಟೀಲ್ಗೆ ಪ್ರೊವೈಡ್ ಮಾಡಲಿಕ್ಕೆ ಅವರು ಕೂಡ ಸಹಕಾರ ಕೊಟ್ಟರು. ಅದಲ್ಲದೆ ಏನೇನು ಡಿಸೈನ್ ಇತ್ತು ಆ ಡಿಸೈನ್ ಎಲ್ಲ ಕೂಡ ಆಲ್ಟ್ರೇಟಿವ್ ಮಾಡಿದ್ರು. ಬಹುಶಃ ಇಡೀ ದೇಶದ ಎಲ್ಲ ಡ್ಯಾಮ್ ಮತ್ತು ಡ್ಯಾಮ್ ಇಂಜಿನಿಯರ್ಸ್ ಸಂಬಂಧಪಟ್ಟವರು, ಟೆಕ್ನಿಕಲ್ ಪೀಪಲ್ ಎಲ್ಲ ಕೂಡ ನಾವು ಯಾವ ರೀತಿ ಮಾಡ್ತೀವಿ, ಈ ನೀರು ಇರುವಾಗೇ ಹೆಂಗೆ ಮಾಡ್ತೀವಿ, ನೀರು ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ, ಏನಾಗ್ಬೋದು ಅಂತೇಳಿ ಭಾಳ ಗಾಬರಿಯಿಂದ ಇದ್ದರು. ಸುಮಾರು ನಾವು 100 ಜನ ಇಂಜಿನಿಯರ್ಸು ಥ್ರೂಔಟ್ ಕಂಟ್ರಿ ಬಂದು ವಿಸಿಟ್ ಮಾಡಿದ್ದಾರೆ. ಬಂದು ನೋಡಿ ನಾವು ಸ್ವಲ್ಪ ಎಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ನ ಕೂಡ ನಾವು ಅದೆಲ್ಲ ಮೇಂಟೈನ್ ಮಾಡಿದೋ. ಆದರೆ 4 ದಿನದಲ್ಲೇ ಆ ಗೇಟನ್ನು 19ನೇ ಗೇಟ್ನ ವಾಪಸ್ ರೀಪ್ಲೇಸ್ ಮಾಡಿ, ನೀರು ಕೂಡ
ಶೇಖರಣೆಯನ್ನು ಒಂದು 50% ಶೇಖರಣೆ ಆಯಿತು. ನೀವು 50% ಹೋಯ್ತು, ನಾವೇನು ಮಾಡೋಕ್ಕಾಗಲ್ಲ. ಡ್ಯಾಮ್ ನಮ್ಗೆ ಭಾಳ ಮುಖ್ಯ ಆಯಿತು. ಆ ಮಧ್ಯರಾತ್ರಿಯಲ್ಲಿ ಡ್ಯಾಮೇ ಕೂಡ ಅಳ್ಳಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಡ್ಯಾಮ್ ಕೂಡ ಈಗ ರಕ್ಷಣೆ ಇದೆ. ಈಗ ಅದಾದ ಮೇಲೆ ಈಗಾಗಲೇ ಕಂಪ್ಲೀಟಾಗಿ ಈಗ ನೀರೆಲ್ಲ ನಿಂತಿದೆ. ಸೊ ತುಂಗಭದ್ರದಲ್ಲಿ 105 TMC 105 TMC ನೀರು, 105.79 TMC ನೀರು ಅದು ಕೆಪಾಸಿಟಿ. ಈಗ 98 TMC ಇದೆ, 93% ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಅದು ತುಂಬುತ್ತದೆ. ಅದಾದ ಮೇಲೆ ಅಲ್ಲಿ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಂಜಿನಿಯರ್ಸು ಸುಮಾರು 108 ಜನ ಹಗಲು ರಾತ್ರಿ 4 ದಿನ 24/7 ಕೆಲಸ ಮಾಡಿದ್ದಾರೆ. ಅವ್ರ ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮಿಸ್ಟರ್ ನಾಯ್ಡು, ಕನ್ನಯ್ಯ ನಾಯ್ಡು ಅವರ ಮುಖಂಡತ್ವದಲ್ಲೂ ಕೂಡ ಭಾಳ ಇದೆ. ಅವ್ರು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಆವತ್ತು ನಾವು ಇಟ್ಕೊಳ್ತೇವೆ. ಜೊತೆಗೆ ಯಾರು ಕಟ್ಟ ಕಡೆಯ ಕೆಲಸ ಮಾಡಿದಂಥ, ನೀರು ಒಳಗಡೆ ಇಳಿದು ರಾತ್ರಿ ಹಗಲು ಕೆಲಸ ಮಾಡಿದಂಥವ್ರು, ಚೈನ್ ಎಳೆದಂಥವ್ರು, ವೆಲ್ಡಿಂಗ್ ಮಾಡಿದವರು ಎಲ್ಲರೂ ಕೂಡ ಒಂದು ಪಟ್ಟಿ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸರ್ಕಾರ ಅವ್ರಿಗೆ ಗೌರವನ ಸಲ್ಲಿಸುವಂಥದ್ದು, ಅವ್ರ ಒಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಇದು ನಿಮ್ಮ ಜೀವನದಲ್ಲಿ ಅಂತೇಳಿ ಅವ್ರಿಗೆಲ್ಲ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕೆಲಸ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳ ಹತ್ರ ಪಟ್ಟಿ ಎಲ್ಲ ನಾನು ತರಿಸ್ಕೊಂಡು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಎತ್ತಿನೊಳೆ ಆದ ತಕ್ಷಣ ತುಂಗಭದ್ರ ಕೂಡ ಹೋಗಿ ಈ ಜವಾಬ್ದಾರಿ ಕೆಲಸವನ್ನು ಕೂಡ ಮುಗಿಸ್ಬಿಟ್ಟು ನಾವು ಬರ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.